ಇವಾಗ ನಾವು ವಾರಣಾಸಿ ಅಂದರೆ ಕಾಶಿಯಲ್ಲಿರೋ ಹರಿಶ್ಚಂದ್ರ ಘಾಟಲ್ಲಿ ಇದ್ದೀವಿ. ಪ್ರಪಂಚದ ಅತಿ ದೊಡ್ಡ ಸ್ಮಶಾನ ಅಂತಾನೆ ಹೇಳ್ಬೋದು. ಇದಕ್ಕೆ ಅನ್ಸುತ್ತೆ ಪ್ರತಿಯೊಬ್ಬರು ಕಾಶಿಗೆ ಹೋಗಿ ಸಾಯಕ್ಕೆ ಇಷ್ಟಪಡ್ತಾರೆ. ಇಷ್ಟು ಏನಾನ ಒಂದೇ ಕಡೆ ನೋಡ್ಬಿಟ್ರೆ ಒಂದ್ಸರಿ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಇಲ್ಲಿ ದಿನದ 24 ಗಂಟೆ ವರ್ಷದ 350 ದಿನ ಕೂಡ ಈ ರೀತಿ ಎಣ್ಣೆ ಸುಡ್ತಾನೆ ಇರ್ತಾರೆ. ನಿಜವಾಗ್ಲೂ ನೋಡೋಕ್ಕೆ ತುಂಬಾ ಭಯಂಕರವಾಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಆ್ಯಕ್ಚುಲಿ ತುಂಬ ದಿನ ಆಗೋಯ್ತು ವಿಡಿಯೋ ಶೇರ್ ಮಾಡಿಕೊಂಡು. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನಿಮಗೆ ನಾವು ಮಹಾಕುಂಭ ಮೇಳ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದರಿಂದ ಇಷ್ಟು ದಿನ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ ಗ್ಯಾಪ್. 1 ವೀಕ್ ಟ್ರಿಪ್ ಹೋಗಿದ್ದು. ಸ್ಯಾಟರ್ಡೆ ಹೋಗಿ ಸಂಡೇ ಮಾರ್ನಿಂಗ್ ಬಂದ್ವಿ. ಇನ್ನು ಜರ್ನಿ ಅಂದರೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಅದರಲ್ಲೂ ತುಂಬ ದಿನ ಆದಮೇಲೆ ಲಾಂಗ್ ಟ್ರಿಪ್ ಹೋಗಿದ್ದು. ಅದರಿಂದ ತುಂಬ ಟಯರ್ಡ್ ಆಗೋಗಿದ್ವಿ. ಇನ್ನು ಟ್ರಿಪ್ಪಿಂದ ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ 1 ವೀಕ್ ಟ್ರಿಪ್ ಯಾವ ರೀತಿ ಆಯಿತು, ಯಾವ ಪ್ಲೇಸಸ್ಗೆ ಹೋಗಿದ್ವಿ, ಯಾವ ಥರ ಇತ್ತು ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ನಾವು ಹೋಗಿದ್ದು ಬಂದು ಪ್ರಯಾಗ್ರಾಜ್ ಕುಂಭಮೇಳ. ನಿಜ ಹೇಳ್ಬೇಕಂದ್ರೆ ಅಷ್ಟು ದೂರ ಆ ಕ್ರೌಡಲ್ಲಿ ನಾವು ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಅಂದ್ಕೊಂಡು ಬಂದುಬಿಟ್ಟಿದ್ದು. ಈ ಸೋಷಿಯಲ್ ಮೀಡಿಯಾಸಲ್ಲಿ ತೋರಿಸ್ದಂಗೆ ಪ್ರಯಾಗ್ರಾಜಲ್ಲಿ ನಿಜವಾಗ್ಲೂ ಅಷ್ಟೊಂದು ಜನ ಇದ್ದಾರಾ, ಅಷ್ಟೊಂದು ಕ್ರೌಡ್ ಇದೆಯಾ ಅಂತಂದರೆ ಹೌದು, ನಿಜವಾಗ್ಲೂ ತುಂಬ ಕ್ರೌಡ್ ಇದೆ. ಆದರೆ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಯಾರಾದರೂ ಕುಂಭಮೇಳ ಹೋಗಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಏನಪ್ಪ ಅಂತಂದರೆ ಅಲ್ಲಿಗೆ ಹೋಗೋವರೆಗೂ ರಿಸ್ಕು. ತುಂಬ ಕಡೆ ಜಾಮ್ ಆಗೋಗಿದೆ. ಅಲ್ಲಲ್ಲಿ ನಮಗೂ ಕೂಡ ಅಷ್ಟೇ, ನಮ್ಮನ್ನು ಕೂಡ ಅಷ್ಟೇ 1 ಡೇ ಫುಲ್ ನಿಲ್ಲಿಸ್ಬಿಟ್ಟಿದ್ರು. ಬಟ್ ಒಂದೇ ಕಡೆ ಎಲ್ಲ ಸ್ವಲ್ಪ ಹೊತ್ತು ನಿಲ್ಲಿಸಿ ಬಿಡ್ತಾಯಿದ್ರು. ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಕುಂಭಮೇಳ ತೋರಿಸ್ತಾ ಅದರಲ್ಲೇ ಶೇರ್ ಮಾಡ್ಕೊತೀನಿ. ಪ್ರಯಾಗ್ರಾಜಲ್ಲಿ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಾಶಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಏನಿಲ್ಲರಿ ಬಂದು ರೀಚ್ ಆದ್ವಿ. ಇಲ್ಲಿ ಕೂಡ ಅಷ್ಟೇ ಒಂದು 10 ಕಿಲೋಮೀಟರ್ಸ್ ಆಚೆನೇ ಕಾರ್ ನಿಲ್ಲಿಸ್ಬಿಟ್ರು. ಅಲ್ಲಿಂದ ಮುಂದೆ ಬಿಡಲಿಲ್ಲ. ಮತ್ತು ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ನಾವು ಆಟೋಲ್ಲಿ ಬಂದು ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಬಂದಿದ್ದೀವಿ. ಹರಿಶ್ಚಂದ್ರ ಘಾಟ್ ಅಂತ ಹೇಳ್ತಾರಲ್ವ. ಫಸ್ಟ್ ನಾವು ವಾರಣಾಸಿಯಲ್ಲಿ ಈ ಪ್ಲೇಸ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಮೊದಲು ಸಿಗೋದೆ ಹರಿಶ್ಚಂದ್ರ ಘಾಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಣ್ಣೆಗಳನ್ನ ಸುಡ್ತಾ ಇದ್ದಾರೆ. ಈ ಪ್ಲೇಸಲ್ಲಿ ದಿನದ 24 ಗಂಟೆ ವರ್ಷದ 350 ದಿನ ಕೂಡ ಹೆಣ್ಣನ್ನು ಸುಡ್ತಾನೆ ಇರ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ಅನಿಸುತ್ತೆ ಇಷ್ಟೇನ ಜೀವನ ಅಂತ. ನಾವು ಏನೇ ಜೀವನದಲ್ಲಿ ಏನೇ ಸಂಪಾದನೆ ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು ಎಲ್ಲ ಕೂಡ ಇಲ್ಲಿವರೆಗೂ. ಅದಕ್ಕೆ ಹೇಳ್ತಾರೇನೋ ಜೀವನದಲ್ಲಿ ಒಂದು ಸರಿ ಆದ್ರೂ ಕಾಶಿಗೆ ಭೇಟಿ ನೀಡಬೇಕಂತ. ಇಲ್ಲಿ ನೋಡಿ ಒಂದೇನ ಸುಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಕೂಡ ಒಂಚೂರು ಭಯ ಪಡ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಕಡೆ ಏನಾದರೂ ಯಾರಾದರೂ ಸತ್ತರೆ ಎತ್ಕೊಂಡು ಹೋಗ್ತಾ ಇರುವಾಗ ಅವ್ರಿಗೆ ಎದುರು ಹೋದ್ರೂ ಕೂಡ ಒಳ್ಳೇದಾಗಲ್ಲ, ಅರಿಷ್ಟ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾತ್ರ ಇದನ್ನು ನೋಡೋಕ್ಕೆ ಅಂತ ಪ್ರಪಂಚದಲ್ಲಿ ಎಲ್ಲೆಲ್ಲಿಂದನೋ ಬರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ತಲೆ ಕಾಣಿಸ್ತಾ ಇದೆ. ಈ ಎಣದ ಮೇಲಿಂದ ತೆಗೆದಾಕಿರೋ ಹೂವು, ಬಟ್ಟೆ ಎಲ್ಲ ಕೂಡ ಪಕ್ಕದಲ್ಲೇ ಹಾಕಿದ್ದಾರೆ. ಅದನ್ನೇ ತುಳಿದಾಡ್ಕೊಂಡು ಓಡಾಡ್ತಾ ಇದ್ದಾರೆ ಜನ ಎಲ್ಲನೂ. ಸಾವಂದರೆ ಪ್ರತಿಯೊಬ್ಬರು ಭಯ ಪಡ್ತಾರೆ. ಆದರೆ ಸಾವನ್ನೇ ಹುಡ್ಕೊಂಡು ಹೋಗೋ ಪ್ಲೇಸ್ ಅಂದರೆ ಈ ವಾರಣಾಸಿ ಮಾತ್ರನೇ.
ಇಲ್ಲಿ ಸತ್ರೆ ನಾವು ಮಾಡಿರೋ ಪಾಪಗಳೆಲ್ಲ ಹೋಗಿ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆ. ಅದರಿಂದ ಎಲ್ಲರೂ ಕೂಡ ಇಲ್ಲೇ ಬಂದು ಸಾಯಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನಾವು ಯಾವುದೇ ಟೈಮಲ್ಲಿ ನೋಡಿದ್ರು ಕೂಡ ರಾತ್ರಿ 12 ಗಂಟೆ ಅಥವಾ ಬೆಳಗ್ಗೆ 4 ಗಂಟೆ ಟೈಮಲ್ಲೂ ಕೂಡ ಇಷ್ಟೇ ಜನ ಇರ್ತಾರೆ, ಇಷ್ಟೇ ಅಗೋರಿಗಳೆಲ್ಲ ಇರ್ತಾರೆ. ಮತ್ತು ಅಂತ್ಯಕ್ರಿಯೆಗಳು ಕೂಡ ನಡೀತಾನೆ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಕೂಡ ಹರಿಶ್ಚಂದ್ರ ಘಾಟು. ಇಲ್ಲಿಂದ ನಮಗೆ ಬೋಟಲ್ಲಿ ಹೋದರೆ ಪ್ರತಿಯೊಂದು ಘಾಟು ಕೂಡ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬೇರೆ ಟೈಮಲ್ಲಾದರೆ ಇಷ್ಟೊಂದು ಜನ ಇರಲ್ಲ ಅನಿಸುತ್ತೆ. ಇವಾಗ ಕುಂಭಮೇಳ ನಡೀತಾ ಇರೋದ್ರಿಂದ ಅಲ್ಲಿಗೆ ಹೋಗೋ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೂಡ ಬಂದೇ ಹೋಗ್ತಾರೆ. ಅದರಿಂದ ಈ ಟೈಮಲ್ಲಿ ಇಷ್ಟೊಂದು ಕ್ರೌಡ್ ಇದೆ ಅನಿಸುತ್ತೆ. ಇಲ್ಲಿ ನೋಡಿ ದೇಹ ಸುಡ್ತಾ ಇದ್ರೆ ಎಷ್ಟೊಂದು ಹೊಗೆ. ನನಗಂತೂ ಈ ಹೊಗೆಗೆ ಆ ಸ್ಮೆಲ್ಗೆ 1 ಸೆಕೆಂಡ್ ಉಸಿರು ಕಟ್ಟಂಗೆ ಆಗೋಯ್ತು. ಬಟ್ ಇಲ್ಲಿರೋ ಜನ ಯಾವ ಥರ ಜೀವನ ಮಾಡ್ತಾರೋ ಅನಿಸ್ಬಿಟ್ಟು. ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮಣಿಕರ್ಣಿಕಾ ಘಾಟಲ್ಲಿರೋ ವಿಶೇಷತೆಗಳು ಮತ್ತು ಕಾಶಿ ವಿಶ್ವನಾಥ ಟೆಂಪಲ್ ಅದೆಲ್ಲ ಕೂಡ ತೋರಿಸ್ತೀನಿ. ಅದು ಕೂಡ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.